ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿಯಾದ ರೈಸ್ ಐಟಮ್ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಆಮ್ಲದಿಂದ ಮಾಡಿದ್ದೇನೆ ಫ್ರೆಂಡ್ಸ್. ನೆಲ್ಲಿಕಾಯಿಂದ ನಾನು ರೈಸ್ ಮಾಡಿದ್ದೇನೆ. ಸೂಪರ್ ಆಗಿರ್ತದೆ. ಹಾಗೆ ಆಮ್ಲ ತುಂಬ ಹೆಲ್ದಿ ಅಲ್ವಾ, ತುಂಬ ಚೆನ್ನಾಗಿರ್ತದೆ. ನಮ್ಮ ಹೇರು ಹಾಗೆ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್. ತುಂಬಾ ಇದೆ ಇದರಲ್ಲಿ, ನಮ್ಮ ನೆಲ್ಲಿಕಾಯಿಯಲ್ಲಿ ಹೆಲ್ತ್ ಬೆನಿಫಿಟ್ ಸೂಪರ್ ಆಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಹಾಗೆ ನಮಗೆ ಒಂದು ಹೆಲ್ದಿ ರೆಸಿಪಿ ತಿಂದ ಹಾಗೂ ಆಗ್ತದೆ. ನೀವೊಂದು ಹೀಗೆ ಮಾಡಿಕೊಡಿ ನೋಡಿ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ, ಟೇಸ್ಟಿಯಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದು ಆಮ್ಲದಿಂದ ಮಾಡಿದಂತಲೇ ಗೊತ್ತಾಗೋದಿಲ್ಲ. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಕಹಿ ಅಂತಾರೆ. ಈ ಥರ ಒಂದು ರೈಸಿಗೆ ಎಲ್ಲ ಹಾಕಿ ಕೊಟ್ಟರೆ ಎಷ್ಟು ಚೆನ್ನಾಗಿ ತಿಂತಾರೆ ಗೊತ್ತುಂಟಾ. ಗೊತ್ತೇ ಆಗೋದಿಲ್ಲ ಇದು ಆಮ್ಲದಲ್ಲಿ ಮಾಡಿದಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈಗ ಹಾಗೆ ಈ ಆಮ್ಲ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 3 ಆಮ್ಲ ತಗೊಂಡಿದ್ದೇನೆ. ನೆಲ್ಲಿಕಾಯಿ 3 ತಗೊಂಡಿದ್ದೇನೆ ನೋಡಿ. ಇದನ್ನು ಈಗ ತುರಿಬೇಕಾಯ್ತಾ, ನಾನು ತುರ್ಕೊಳ್ತೇನೆ ಆಯಿತಾ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಬೇಡ, ಇದು ಚಿಕ್ಕದುಂಟಲ್ಲ ಇದರಲ್ಲಿ ತುರ್ಕೊಳ್ಳು ಆಯಿತಾ. ಇದರಲ್ಲಿ ದಪ್ಪ ಬರ್ತದೆ, ಇದರಲ್ಲಿ ಕರೆಕ್ಟ್ ಆಗ್ತದೆ. ವಾಶ್ ಮಾಡಿ ತಗೊಂಡಿದ್ದೇನೆ. ಇದೇ ಥರ ಎಲ್ಲವನ್ನು ತುರ್ಕೊಳ್ತೇನೆ ಫ್ರೆಂಡ್ಸ್ ಆಯಿತಾ. ಓಕೆ ಫ್ರೆಂಡ್ಸ್, ತುರ್ಕೊಂಡಿದ್ದಾಗಿದೆ. 3ರಲ್ಲಿ ಇಷ್ಟು ಸಿಗಿದೆ ನೋಡಿ ನೆಲ್ಲಿಕಾಯಿ. ಓಕೆ ಫ್ರೆಂಡ್ಸ್, ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಫ್ರೆಂಡ್ಸ್, ನಾನೊಂದು ಬಾಣಲಿ ಇಟ್ಟಿದ್ದೇನೆ, ಕಡಾಯಿ. ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 2 ಸ್ಪೂನ್ ಆಯಿಲ್ ಹಾಕ್ತೇನೆ ಫ್ರೆಂಡ್ಸ್. ಆಯಿಲ್ ಹೀಟ್ ಆಗಿದೆ. ಇಲ್ಲಿ 1 ಟೇಬಲ್ ಸ್ಪೂನ್ ಶೇಂಗಾ ಬೀಜ ಇದೆ, ಹಾಕ್ತೇನೆ. ನೆಲಗಡಲೆ ಬೀಜ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇದಾಗಿದೆ. ಶೇಂಗಾ ಬೀಜ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಫ್ರೆಂಡ್ಸ್, ನಾನು ಸಾಸಿವೆ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ 1 ಟೀ ಸ್ಪೂನ್ ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಸಾಸಿವೆ ಸಿಡಿತಾ ಇದೆ. ಈಗ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ, ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಹಾಕಿದರೆ ರುಚಿ ಚೆನ್ನಾಗಿ ಬರ್ತದೆ. ಹಾಗೆ 1 ಟೇಬಲ್ ಸ್ಪೂನ್ ಎಳ್ಳು ತಗೊಂಡಿದ್ದೇನೆ, ಬಿಳಿ ಎಳ್ಳು, ವೈಟ್ ಸಿಸಿಮಿ ಸೀಡ್ಸ್ ಇದ್ದರೆ ಹಾಕ್ಕೊಳ್ಳಿ ಆಯಿತಾ. ಯಾವುದೊಂದು ಇಲ್ಲಾಂದ್ರೂ ತೊಂದರೆ ಇಲ್ಲ ಫ್ರೆಂಡ್ಸ್, ನಡೀತದೆ, ತೊಂದರೆ ಇಲ್ಲ. ನಾನು ಹೊಸದಾಗಿ ಮಾಡೋರಿಗೆ ಹೇಳುವುದು, ಇದು ಹಾಕಿದ್ರಲ್ಲಿ ಎಲ್ಲ ಇರಲೇಬೇಕಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ ಆಯಿತಾ. ಓದಿಲ್ಲಲ್ಲ, ಇದಿಲ್ಲಲ್ಲ, ಆಗೋದಿಲ್ವೇನೋ ಮಾಡಲಿಕ್ಕೆ, ಹಾಗೇನಿಲ್ಲ, ಮಾಡ್ಬೋದು. ಇದೆಲ್ಲ ರುಚಿಗೋಸ್ಕರ ಹಾಕೋದಷ್ಟೇ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಹಾಗೆ 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 4 ಚಿಲ್ಲಿ ಇದೆ. ಅರ್ಧ ಟೀ ಸ್ಪೂನ್ ಜಿಂಜರ್ ಇದೆ, ಶುಂಠಿ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ, ಡೈಜೆಷನಿಗೆ ಒಳ್ಳೆಯದಲ್ವ, ಹಾಗಾಗಿ. ನೋಡಿ, ಮೆಣಸು ಕೂಡ ಫ್ರೈ ಆಗಿದೆ. ಈಗ ನಾನು ತುರಿದಿಟ್ಕೊಂಡಂಥ ಆಮ್ಲ ಹಾಕ್ಕೊಳ್ತೇನೆ. ಆಮ್ಲ ಹಾಕ್ತೇನೆ. ಈಗ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಹಾಗೆ 1 ಸ್ಪೂನ್
ಬೆಲ್ಲ ತಗೊಂಡಿದ್ದೇನೆ, ಜಾಗ್ರಿ 1 ಟೀ ಸ್ಪೂನ್ ತಗೊಂಡಿದ್ದೇನೆ. ಆ್ಯಡ್ ಮಾಡುವ. ಚೆನ್ನಾಗಿರ್ತದೆ, ಹುಳಿ ಖಾರ ಸಿಹಿ ಚೆನ್ನಾಗಿರ್ತದೆ. ಒಂದು 7 ರಿಂದ 8 ನಿಮಿಷ ಇದು ಫ್ರೈ ಆಗಬೇಕು ಫ್ರೆಂಡ್ಸ್, ಆಯಿತಾ. ಏಯ್ಟ್ ಮಿನಿಟ್ಸ್ ಇದು ಹೀಗೆ ಕುಕ್ ಆಗಲಿ ಲೋ ಫ್ಲೇಮಲ್ಲಿ. ಓಕೆ ಫ್ರೆಂಡ್ಸ್, 8 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಅದು ಬೇಗ ಬೇಯ್ತದೆ ನೆಲ್ಲಿಕಾಯಿ. ನೋಡಿ, ಸ್ವಲ್ಪ ಹೀಗೆ ಮುಟ್ಟಿದರೆ ನೋಡಿ ಸಾಫ್ಟಾಗಿ ಬರ್ತದೆ ನೋಡಿ, ಆಯಿತಾ. ಬೆಂದಿದೆ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತೇನೆ ಫ್ರೆಂಡ್ಸ್, ಸ್ವಲ್ಪ ಹಾಕ್ತೇನೆ. ಪುದೀನ ಇದ್ದರೆ ಹಾಕ್ಕೊಳ್ಳಿ, ಅದು ಘಮ ಚೆನ್ನಾಗಿರ್ತದೆ ತಿನ್ನುವಾಗ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತೇನೆ, ರುಚಿ ನೋಡ್ಕೊಂಡು ಹಾಕ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ತೇನೆ. ಈಗ ರೈಸ್ ಹಾಕ್ಕೊಳ್ಳುವ. ಈಗ ರೈಸ್ ಹಾಕ್ತೇನೆ ನೋಡಿ. ರೈಸ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಬಿಸಿ ಬಿಸಿ ಹಾಕ್ಕೊಳ್ಬೇಡಿ, ಅಥವಾ ನೈಟ್ ರೈಸ್ ಮಾಡಿದ್ದು ಉಳಿದದ್ದಿದ್ರು ಅದರಲ್ಲಿಯೂ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಫ್ರೆಂಡ್ಸ್. ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಸರಿಯಾ ಅಂತ. ಬಾಯಿಗೆ ಸ್ವಲ್ಪ ಹಾಕಿ ನೋಡಿ. ಉಪ್ಪು ಬೇಕಿದ್ರೆ ಈಗ ಹಾಕ್ಬೋದು, ಆಯಿತಾ. ಪುಡಿ ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಹೆಲ್ದಿ ಹಾಗೆ ಎಮಿ, ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ರೆಸಿಪಿ ನೀವು ಮಾಡ್ಕೊಂಡು ತಿಂತ ಇದ್ದರೆ ಎಷ್ಟು ಹೆಲ್ದಿಯಾಗಿರ್ತದೆ ಅಲ್ವಾ. ಎಷ್ಟು ಖುಷಿ ಆಗ್ತದೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಗಂತೂ ಕೊಟ್ಟರೆ ತುಂಬ ಒಳ್ಳೆಯದಲ್ವಾ. ನಮ್ಮ ಆಮ್ಲ ಅಂತೂ ತುಂಬ ಹೇರಳವಾಗಿ ಅದರಲ್ಲಿ ಮೆಡಿಸಿನ್ ಸತ್ವ ಎಲ್ಲ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ. ನೋಡಿ, ಸೂಪರಾಗಿ ಬಂದಿದೆ. ಒಂದು ಹೊಟ್ಟೆ ಕೂಡ ನಮಗೆ ಫುಲ್ ಆಗ್ತದೆ. ಆದರೆ ಮತ್ತೆ ನಮಗೆ ಆ ಮೆಡಿಸಿನ್ ಅಂಶ ಎಲ್ಲ ನಮಗೆ ಬಾಡಿಗೆ ಸೇರ್ತದೆ. ಇದು ಸ್ಕಿನ್ನಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ನಮಗೆ ಆಮ್ಲ ತುಂಬ ಚೆನ್ನಾಗಿ ನಮಗೆ ಹೆಲ್ತ್ ಬೆನಿಫಿಟ್ ಇದೆ ಫ್ರೆಂಡ್ಸ್ ನಮ್ಮ ಆಮ್ಲದಲ್ಲಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್, ಆಯಿತಾ.